ನಯನಾ ಮೋಟಮ್ಮ ಅವರಿದ್ದಾರೆ. ಮೇಡಮ್, ಡಿ ಕೆ ಶಿವಕುಮಾರ್ ಅವರ ಸಂಪುಟ ಹೌಸ್ಫುಲ್ ಆಗಿದೆ. ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಸೀಟು. ಆ ಸೀಟಿಗೆ ನೀವು ಆಕಾಂಕ್ಷಿನಾ? ಆ ಸೀಟಿಗೆ ಒಂದು ಮಹಿಳಾ ಆಕಾಂಕ್ಷಿ, ಮಹಿಳೆಯರೇ ಆಕಾಂಕ್ಷಿಗಳು. ಯಾಕಂದ್ರೆ ಅದು ಒಂದು ಮಹಿಳಾ ಕೋಟಾ ಸಿಗಬೇಕಾಗಿದೆ, ಅದು ಮಹಿಳೆಯರಿಗೆ ಕೊಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ನಿಮಗೆ ಕಾನ್ಫಿಡೆಂಟ್ ಇದೆಯಾ ಮೇಡಮ್ ನಯನಾ ಮೋಟಮ್ಮ ಅವರು ಮಂತ್ರಿ ಆಗ್ತಾರೆ? ಯಾಕಂದ್ರೆ ತಾಯಿಯ ಹಾದಿಯಲ್ಲಿ ನಯನಾ ಮೋಟಮ್ಮ ನಡೀತಾರೆ. ನನಗೆ ಕಾನ್ಫಿಡೆನ್ಸ್ ಇರೋದು ನಯನಾ ಮೋಟಮ್ಮಗೆ ಅರ್ಹತೆ ಇದೆ ಅಂತ. ಮಂತ್ರಿ ಆಗ್ತೀನಿ ಮಾಡ್ತಾರೆ ಅಂತ ನನಗೆ ಅದು ನಾನು ಹೇಳಕ್ ಬರೋದಿಲ್ಲ, ಅದು ವರಿಷ್ಠರು ನಿರ್ಧಾರ. ಬಟ್ ನನಗೆ ನನ್ನ ಅರ್ಹತೆ ಮೇಲೆ ಕಾನ್ಫಿಡೆನ್ಸ್ ಇದೆ ಅಷ್ಟೇ. ಈ ವಿಚಾರ ಯಾಕೆ ಚರ್ಚೆಗೆ ಬಂತು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಯನಾ ಮೋಟಮ್ಮ ಅವರು ಈ ಬಾರಿ ಮಹಿಳೆಯರಿಗೆ ಕೊಟ್ಟರೆ ನಯನಾ ಮೋಟಮ್ಮ ಅವರಿಗೆ ಆ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಚರ್ಚೆಗಳು ಸಹ ಆಗ್ತಾ ಇದ್ವು. ನೀವು ದೆಹಲಿಗೂ ಸಹ ಹೋಗಿ ಬಂದಿದ್ರಿ, ಹಾಗಾಗಿ ನಿಮ್ಮವರೇ ಸಿಎಂ ಆಗಿದ್ರು, ನಿಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತು ಕೇಳಬತ್ತಾ ಇತ್ತು. ಆದ್ರೆ ಇದೀಗ ರೇಸ್ ನಲ್ಲಿ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ತರ ಏನೂ ಇಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳಾದ್ಮೇಲೆ ಆ ಬಣ ಈ ಬಣ ಅನ್ನೋಕ್ಕಿಂತ ಹೆಚ್ಚಾಗಿ ಎಲ್ಲರನ್ನೂ ಜೊತೆಯಾಗಿ ತಗೊಂಡು ಹೋಗ್ಬೇಕು. 130 ಜನ ಶಾಸಕರು ನಾವು ಗೆದ್ದು ಬಂದಿರೋದು. ಸೊ ಅವ್ರ ಜೊತೆ ಗುರ್ತಿಸ್ಕೊಂಡಿರೋದು ಸತ್ಯ. ನನಗೆ ಅವ್ರು ಈ ಪೊಸಿಷನ್ ಕೊಟ್ರೆ ನಾನು ಹೆಚ್ಚಿನ ರೀತಿಯಲ್ಲಿ ಅವರಿಗೋಸ್ಕರ ಖಂಡಿತ ಕೆಲಸ ಮಾಡೇ ಮಾಡ್ತೀನಿ ನಾನು. ಈಗ ಸಾಕಷ್ಟು ಟೀಕೆ ಆಗ್ತಾ ಇರ್ತಕ್ಕಂಥದ್ದು ಈ ಮಹಿಳಾ ಕೋಟಾದ ಬಗ್ಗೆ. ಯಾಕಂದ್ರೆ ಗಾಯತ್ರಿ ಶಾಂತಗೌಡ ಅವರಿಗೆ ಟಿಕೆಟ್ ಸಚಿವ ಸ್ಥಾನವನ್ನು ಕೊಡ್ತಾರೆ, ಆಮೇಲೆ ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ತಡೆ ಹಿಡಿತಾರೆ. ಹೀಗಾಗಿ 3 ರಿಂದ 4 ಇಬ್ಬರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇತ್ತು. ಎಲ್ಲವೂ ಸಹ ಹುಸಿಯಾಗಿದೆ. ಈಗ ವಿರೋಧ ಪಕ್ಷಗಳು ಸಹ ಟೀಕೆ ಮಾಡ್ತಾ ಇದಾವೆ, ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂತ. ಏನ್ ಹೇಳ್ತೀವಿ? ಖಂಡಿತ ಅದು ಒಂದು ಸ್ವಲ್ಪ ಚಿಂತಾಜನಕವಾದ ಪರಿಸ್ಥಿತಿ. ಖಂಡಿತ ಮಹಿಳಾ ಮೀಸಲಾತಿ ಅಥವಾ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕಾದಂತ ವಿಚಾರದಲ್ಲಿ ಎಲ್ಲೋ ಒಂದು ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಅಂತ ನಾನು ಅನ್ಕೊಂತೀನಿ. ಪಕ್ಷ ಅದನ್ನ ಸರಿಪಡಿಸುತ್ತೆ ಅಂತ ನನಗೆ ನಂಬಿಕೆ ಇದೆ. ನಯನಾ ಮೋಟಮ್ಮ ಅವರ ಮುಂದಿನ ನಡೆ ಏನ್ ಮೇಡಮ್ ಫೈನಲ್? ಯಾಕಂದ್ರೆ ನೀವು ಅಲ್ಲಿ ಸಾಕಷ್ಟು ಗುರ್ತಿಸಿಕೊಂಡಿರ್ತಕ್ಕಂಥ ಒಂದು ಆರೋಪ ಇತ್ತು ನಿಮ್ಮ ಮೇಲೆ, ಅದು ಎಲ್ಲ ಒಂದ್ ಕಡೆ ನಿಮ್ಗೆ ತೊಡಕಾಯ್ತಾ ಅಂತ? ಖಂಡಿತ ಇಲ್ಲ. ಅದು ಈಗಿನ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇದಕ್ಕಿಂತ ಮುಂಚೆ ಏನು ಮುಖ್ಯಮಂತ್ರಿಗಳಿದ್ರು ಸಿದ್ದರಾಮಯ್ಯ ಸರ್ಗೂ ಗೊತ್ತಿದೆ. ಚರ್ಚೆ ಆಗಿರೋ ವಿಚಾರ, ಯಾವುದೇ ತೊಡಕುಗಳಿಲ್ಲ. ನನಗೆ ಒಂದು ಆಸೆ ಇದೆ ಮಂತ್ರಿ ಆಗುವ. ಆಸೆ ಅನ್ನೋಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ಇದೆ. ಇದಿಷ್ಟು ನಯನಾ ಮೋಟಮ್ಮ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.